ಫ್ರೆಂಡ್ ನಮಸ್ಕಾರ. ನಾನಿವತ್ತು ಮಾತಾಡ್ತಾ ಇರೋ ನಮ್ಮ ಒಂದು ಕುಮ್ಕಿ ಲೆಜೆಂಡ್ ಆನೆ ಅಂತಂದರೆ ನಮ್ಮ ಹರ್ಷ. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಯಾರೆಲ್ಲ ದುಬಾರೆ ಕ್ಯಾಂಪಿಗೆ ವಿಸಿಟ್ ಮಾಡಿರ್ತೀರ ಅವರೆಲ್ಲ ನೋಡಿರ್ತೀರ ನಮ್ಮ ಹರ್ಷ ಎಷ್ಟು ಚೆನ್ನಾಗಿದ್ದಾನೆ ಅಂತೇಳಿ. ಸೊ ನಾನು ಏನಕ್ಕೆ ಇವನ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂತಂದರೆ, ಕಳೆದ ವರ್ಷ ದಸರಾದಲ್ಲಿ ಇವನು ಭಾಗಿಯಾಗಿಲ್ಲ. ನಿಮಗೆಲ್ಲ ಗೊತ್ತಿರುತ್ತೆ, ಇವನಿಗೆ ಮದ ಬಂದಿತ್ತು ಆ ಟೈಮಲ್ಲಿ. ಸೊ ಹಾಗೆ ಇವನ್ನ ಸೆಲೆಕ್ಟ್ ಮಾಡಲಿಲ್ಲ. ಇಲ್ಲ ಅಂತಂದಿದ್ರೆ ಕಳೆದ ವರ್ಷವೇ ಬರ್ತಾಯಿದ್ದ. ಸೊ ಈ ವರ್ಷ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸದ್ಯಕ್ಕೆ ಯಾವುದೇ ರೀತಿಯ ಮದ ಏನೂ ಇಲ್ಲ. ಮದ ಬಂದು ಆಲ್ರೆಡಿ ಹೋಗಿದೆ ಅವನಿಗೆ. ಈ ವರ್ಷ ನಮ್ಮ ಪ್ರಕಾರ ಇವನು ಕೂಡ ಸೆಲೆಕ್ಟ್ ಆಗ್ಬೋದು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವನೊಂದು ಕೂಡ ದಸರಾದಲ್ಲಿ ಒಂಥರ ಆಕರ್ಷಣೆ ಆನೆ ಅಂತ ಹೇಳ್ಬೋದು. ಏನಕ್ಕಂದರೆ ಇವರ ಹರ್ಷನ ಸೇವೆಗಳೇನಿದೆ ನಮ್ಮ ಡಿಪಾರ್ಟ್ಮೆಂಟಿಗೆ ತುಂಬ ಸೇವೆ ಇದೆ. ನಮ್ಮ ಅರ್ಜುನ ಏನಿದೆ, ಹಾಗೆ ನಮ್ಮ ಅಭಿಮಾನಿ ಏನಿದೆ, ಅದೇ ರೀತಿ ನಮ್ಮ ಹರ್ಷ ಕೂಡ ಒಂದೊಳ್ಳೆ ನೇಮ್ ಇದೆ, ಒಳ್ಳೆ ಕೆಲಸಗಾರ, ತುಂಬ ಒಂದು ಚಾಣಕ್ಯ ಆನೆ. ಹಾಗೆ ಎಲ್ಲ ಕುಮ್ಕಿ ಕಾರ್ಯಾಚರಣೆಗಳಲ್ಲಿ ಇವನು ಕೂಡ ಭಾಗಿಯಾಗ್ತಾಯಿದ್ದ. ಕಳೆದ ಒಂದೂವರೆ ವರ್ಷ 2 ವರ್ಷದಿಂದ ಯಾವುದೇ ಕಾರ್ಯಾಚರಣೆಗೆ ಅಂದರೆ ಭಾಗಿಯಾಗ್ತಾ ಇದ್ದಾನೆ, ಲಿಮಿಟೆಡ್. ಅಂದರೆ ಇವಾಗ ಏನಾಗ್ತಾಯಿದೆ, ಹೊಸ ಆನೆಗಳು ಕೂಡ ಚಾನ್ಸಸ್ ಕೊಡಬೇಕು. ಹಾಗೆ ಹಳೆ ಆನೆಗಳು ಅಂದರೆ ಕೆಲವೊಂದು ಯಾವುದು ಕಾರ್ಯಾಚರಣೆಗೆ ಭಾಗಿಯಾಗಿಲ್ಲ ಅಂಥ ಆನೆಗಳು ಕೂಡ ಅವಕಾಶ ಕೊಡಬೇಕು ಅಂತೇಳಿ ನಮ್ಮ ಲೆಜೆಂಡ್ ಆನೆಗಳಿಗೆ ಸ್ವಲ್ಪ ರೆಸ್ಟ್ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಕಳೆದ 1-2 ವರ್ಷಗಳಲ್ಲಿ ಕಾರ್ಯಾಚರಣೆ ಸ್ವಲ್ಪ ಕೌಂಟ್ ಕಮ್ಮಿನೇ ಇದೆ. ಒಂದು 5ರಿಂದ 6 ಕೌಂಟ್ ಅಂತ ಅನ್ಬೋದು. ಅದು ಬಿಟ್ಟರೆ ಅಷ್ಟಿಲ್ಲ. ಇವನ ಓವರಾಲ್ ಕಾರ್ಯಾಚರಣೆ ಅಂತ ಬಂದರೆ ಲೆಕ್ಕ ಇಲ್ಲ ಅನ್ಕೋತೀನಿ. ತುಂಬ ಕಾರ್ಯಾಚರಣೆ ಮಾಡಿದ್ದಾನೆ. ಏನಕ್ಕಂದರೆ ಇವನ್ನ ಹಿಡಿದಿರೋದು ಬಂದು 1990ರಲ್ಲಿ. ಸೊ 1990ರಲ್ಲಿ ಪಳಗಿ ಕ್ಯಾಪ್ಚರ್ ಆದ ನಂತರ ಪಳಗಿ 2002 ದಸರಾ ಕೂಡ ಬರ್ತಾನೆ. 2002 ದಸರಾಕ್ಕೆ ಬಂದು 15 ಸಲ ದಸರಾ ಕೂಡ ಭಾಗಿಯಾಗ್ತಾನೆ. ವಿವಿಧ ಪಾತ್ರಗಳನ್ನು ಮಾಡ್ತಾನೆ. ಅಲ್ಲಿ ಹೋಗಿ ಸಿಕ್ಕಿದ ಚಾನ್ಸಸ್ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಇವಾಗ ನಮ್ಮ ಲೆಜೆಂಡ್ ಆನೆಗಳ ಲೀಸ್ಟಲ್ಲಿ ನಮ್ಮ ಹರ್ಷನು ಕೂಡ ನೋಡ್ಬೋದು. ಇವನ ಮೈನ್ ಆಕರ್ಷಣೆ ಅಂತಂದರೆ ಇವನ ದಂತಗಳೇ ಒಂಥರ ಲುಕ್. ಇವಂದಾಗಿರ್ಬೋದು, ನಮ್ಮ ಗೋಪಿ ಆನೆದು ದಂತ ಏನಿದೆ ಅದೆಲ್ಲ ಒಂದೇ. ಇವನು ಸ್ವಲ್ಪ ದಂತ ಅಗಲ ಬರುತ್ತೆ, ಗೋಪಿ ಆನೆ ಸ್ವಲ್ಪ ಉದ್ದನೇ ಬರುತ್ತೆ. ಅವನಾಗಿ ಒಂಥರ ಡಿಫ್ರೆಂಟ್ ಆಕರ್ಷಣೆ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಹರ್ಷಗೆ ವಯಸ್ಸು ಅಂತ ಬಂದರೆ 50 ವರ್ಷ ಆಗಿದೆ. ಇನ್ನೂ 10 ವರ್ಷ ಚಾನ್ಸಸ್ ಇದೆ. ಇವನು ದಸರಾಕ್ಕೆ ಬರ್ಬೋದು. ತುಂಬ ಚೆನ್ನಾಗಿದ್ದಾನೆ. ತುಂಬ ಒಂಥರ ಕುಮ್ಕಿ ಕೆಲಸಗಳಲ್ಲಿ ಸಖತ್ತಾಗಿ ಮಾಡ್ತಾನೆ. ಯಾವ ಕೆಲಸ ಗೊತ್ತು ಅಂತ ಎಲ್ಲ ಕೆಲಸ ನನಗೆ ಚೆನ್ನಾಗಿ ಗೊತ್ತಿದೆ. ತುಂಬ ಒಂಥರ ಶಾಂತ ರೀತಿಯ ಆನೆ, ತುಂಬ ಅಗ್ರೆಸಿವ್ ಏನು ಆಗಲ್ಲ. ಅಲ್ಲಿ ನೀವು ನೋಡ್ಬೋದು ಕೆಲವೊಂದು ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾನೆ ಅಂತೇಳಿ. ಆದಷ್ಟು ಬೇಗ ನಮ್ಮ ದಸರಾಕ್ಕೆ ಸೇರ್ಕೋತಾನೆ ಈ ವರ್ಷ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವನು ಸದ್ಯಕ್ಕೆ ನಮ್ಮ ದುಬಾರೆ ಕ್ಯಾಂಪ್ನಲ್ಲಿದ್ದಾನೆ. ಲಾಸ್ಟ್ ಟೈಮು ಕ್ಯಾಪ್ಚರಿಂಗಲ್ಲಿ ಆದ ನಂತರ ಕಂಪ್ಲೀಟ್ ರೆಸ್ಟಲ್ಲಿದ್ದಾವೆ ನಮ್ಮೆಲ್ಲ ಆನೆಗಳು ಕೂಡ. ಹಾಗೆ ಕ್ಯಾಂಪ್ ಕೂಡ ಅತಿ ಶೀಘ್ರದಲ್ಲಿ ಓಪನ್ ಕೂಡ ಆಗುತ್ತೆ. ನೀವು ಯಾರೆಲ್ಲ ನಮ್ಮ ಹರ್ಷ ಆನೆನ ನೋಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ನೋಡ್ಬೋದು. ಇನ್ನೇನು ಆಗಸ್ಟ್ ಅಂದರೆ ಜುಲೈ ಎಂಡ್ ಆಗಸ್ಟಲ್ಲಿ ನಮ್ಮ ದಸರಾ ಆನೆಗಳ ಸೆಲೆಕ್ಷನ್ ಕೂಡ ಇರುತ್ತೆ. ಸೊ ಆವಾಗ ಕಾದು ನೋಡಬೇಕಾಗುತ್ತೆ ಈ ವರ್ಷ ನಮ್ಮ ಹರ್ಷಗೆ ಚಾನ್ಸಸ್ ಕೊಡ್ತಾರ ಅಂತೇಳಿ. ಏನಕ್ಕಂತಂದರೆ ಈಗ ಈ ರೀಸೆಂಟ್ ಇನ್ಸಿಡೆಂಟ್ ಏನಾಯಿತು ಅದರಿಂದ ನಮ್ಮ ಡಿಪಾರ್ಟ್ಮೆಂಟ್ ಅವರು ಹೊಸ ಆನೆಗಳಿಗೆ ಚಾನ್ಸಸ್ ಕೊಡೋದು ತುಂಬ ಕಮ್ಮಿ ಅನ್ಕೋತೀನಿ. ಏನಕ್ಕಂದರೆ ಒಂದು ಸೇಫ್ಟಿನೆಸ್ ಕೂಡ ಮುಖ್ಯ. ಐತಿಹಾಸಿಕ ದಸರಾದಲ್ಲಿ ಪಾಲ್ಗೊಳ್ಬೇಕಂತಂದರೆ ಇಂಥ ಘಟನೆಗಳಿಗೆಲ್ಲ ಯಾರೂ ಅವಕಾಶ ಮಾಡಿಕೊಡಲ್ಲ. ಹಾಗಾಗಿ ಟ್ರೈನ್ಡ್ ಇರೋವಂಥ ಆನೆಗಳು, ಕಾಮಾಗಿರೋವಂಥ ಆನೆಗಳು, ಹಾಗೆ ಯಾವುದೇ ಶಬ್ದ ಆಗಿರ್ಬೋದು, ಯಾವುದೇ ಗದ್ದಲಕ್ಕೆ ಒಳಗಾಗದಂಥ ಆನೆಗಳನ್ನ ತಗೊಂಡೋಗಿ ಪ್ರೊಸೆಸರಲ್ಲಿ ನಮ್ಮ ಆನೆಗಳನ್ನ ಸೆಲೆಕ್ಟ್ ಮಾಡ್ಕೊತಾರೆ. ಹಾಗಾಗಿ ಯಾವುದೇ ರೀತಿಯ ಒಂದು ಯಂಗ್ ಆನೆಗಳನ್ನ ಸೆಲೆಕ್ಟ್ ಮಾಡೋದು ನನಗೆ ಡೌಟ್ ಅನ್ಕೋತೀನಿ. ಯಂಗ್ ಆನೆಗಳು ತುಂಬ ಥರದ ಕೆಲಸಗಳು ಕ್ಯಾಂಪ್ನಲ್ಲೇ ಆಗಬೇಕು. ಹಾಗೆ ಕುಮ್ಕಿ ಆಪ್ರೇಷನ್ಗಳಲ್ಲಿ ಭಾಗವಹಿಸಬೇಕು, ಜನರಿಗೆ ಅಡ್ಜಸ್ಟ್ ಆಗಬೇಕು. ಇಂಥ ಎಲ್ಲ ಲಕ್ಷಣಗಳಿದ್ರೆ ಮಾತ್ರ ಆನೆಗಳು ಸೆಲೆಕ್ಟ್ ಆಗ್ತವೆ. ಸೊ ಸದ್ಯಕ್ಕೆ ನಮ್ಮ ಹರ್ಷ ಕೂಡ ಈ ವರ್ಷ ಸೆಲೆಕ್ಟ್ ಆಗೋದು ಆಲ್ಮೋಸ್ಟ್ ಫಿಕ್ಸ್ ಅನ್ಕೋತೀನಿ ನನ್ನ ಪ್ರಕಾರ. ಸೊ ನಿಮ್ಮ ಪ್ರಕಾರ ಯಾವ ಆನೆ ಸೆಲೆಕ್ಟ್ ಆಗ್ಬೋದು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಹರ್ಷನ ಯಾರು ನೋಡಿಲ್ಲ ಅಂದರೆ ದುಬಾರೆ ಕ್ಯಾಂಪ್ ಓಪನ್ ಆದ ತಕ್ಷಣ ಬಂದು ವಿಸಿಟ್ ಮಾಡಿ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.